ಈ ಎಪಿಸೋಡ್ಸಲ್ಲಿ ಸ್ಪೆಷಲ್ ಏನಿದೆ ಅಂತ ಅಂದರೆ ಯೂಶ್ವಲಿ ಇದಕ್ಕಿಂತ ಮುಂಚೆ ಮಾಡಿರೋಂಥ ಧಾರಾವಾಹಿಲಿ ಅಲ್ಲೂ ಮ್ಯಾರೇಜ್ ಇದೆಲ್ಲ ಒಂದಷ್ಟು ನಡೆದಿದೆ. ಬಟ್ ಸ್ಪೆಷಲಿ ಕನ್ನಡತಿ ಬಿಕಾಸ್ ಜನ ಇದನ್ನು ಬೇರೆ ರೀತಿ ನೋಡ್ತಾರೆ, ಒಂದು ಏನೋ ಹೊಸದಾಗಿ ಅಥವಾ ಇನೋವೇಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಕನ್ನಡದ ಮದುವೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಪ್ರತಿ ಶಾಸ್ತ್ರಕ್ಕೂ ಕನ್ನಡದಲ್ಲಿ ಅರ್ಥ ಹೇಳಿ, ಅಂದರೆ ಒಂದು ಶಾಸ್ತ್ರನ ಏನಕ್ಕೆ ಮಾಡ್ತಾರೆ, ಬಿಕಾಸ್ ಒಂದು ಸಲ ಮದುವೆ ಮಂಟಪಕ್ಕೆ ಅಂತ ಹೋದಾಗ ಯೂಶ್ವಲಿ ಪಂಡಿತರು ಏನು ಮಾಡ್ತಾರೆ, ಅವ್ರು ಹೇಳಿದ್ದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ಪ್ರತಿಯೊಂದು ಶಾಸ್ತ್ರಕ್ಕೂ ಏನು ಅರ್ಥ ಇದೆ, ಆ ಶಾಸ್ತ್ರ ಯಾಕೆ ಮಾಡ್ತಾರೆ, ಅದ್ರ ಹಿಂದೆ ಒಂದು ಸ್ಟೋರಿ ಅಂತ ಏನೋ ಇರುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದ್ರ ಜೊತೆ ನಾವು ಎಜುಕೇಟ್ ಆಗ್ತಾ ಇದ್ವಿ, ನೋಡೋ ವ್ಯೂವರ್ಸ್ ಕೂಡ ಎಜುಕೇಟ್ ಆಗ್ತಾರೆ. ಸೊ ಇದೊಂದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಿದೆ. ನಾವು ಅದಕ್ಕೆ ಅಂತಲೇ ಇಷ್ಟೆಲ್ಲ ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಟೆಲಿಕಾಸ್ಟಲ್ಲೇ ನೋಡಿ ಇದನ್ನು. ಅದೇ ಕನ್ನಡತೆ ಇದುವರೆಗೂ ಎಲ್ಲ ವಿಷಯದಲ್ಲೂ ವಿಭಿನ್ನ ಅಂತ ಪ್ರತಿ ಸಲ ಪ್ರೂವ್ ಆಗ್ತಾನೆ ಇದೆ. ಇದರಲ್ಲಿ ಇನ್ನೊಂದು ವಿಭಿನ್ನವಾದ ವಿಷಯ ಕನ್ನಡದ ಮದುವೆ. ಕನ್ನಡದ ಮದುವೆ ಅಂದಾಗ ಕುವೆಂಪು ಅವರ ಮಂತ್ರಮಾಂಗಲ್ಯ ನೆನಪಾಗುತ್ತೆ. ಮಂತ್ರಮಾಂಗಲ್ಯದ ಬಗ್ಗೆ ಕೂಡ ಎಷ್ಟೋ ಸಲ ತೋರಿಸಿದ್ದಾರೆ, ಸಿನಿಮಾಲಾಗಿರ್ಬೋದು, ಧಾರಾವಾಹಿಲೂ ತೋರಿಸಿರಬಹುದು. ಅಟ್ಲೀಸ್ಟ್ ಅದ್ರ ಬಗ್ಗೆ ಮಾತುಕತೆ ಆದರೂ ಬಂದಿರುತ್ತೆ. ಕನ್ನಡದ ಮದುವೆ ನನಗೆ ಗೊತ್ತಿರೋ ಹಾಗೆ ಟೆಲಿವಿಷನ್ನಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದ ಮದುವೆ ಅಂತ ಬಂದಾಗ ಸಂಸ್ಕೃತದ ಶ್ಲೋಕಗಳು ಏನಿದೆ ಅದನ್ನೇ ಕನ್ನಡದಲ್ಲಿ ಹೇಳ್ತಾರೆ. ಸಂಸ್ಕೃತದ ಶ್ಲೋಕ ಇರಲ್ಲ, ಅದ್ರ ಬದಲು ಕನ್ನಡದಲ್ಲಿ ನಾವು ಹೇಳ್ತಿರ್ತೀವಿ. ಇದು ಹಿರೇಮಗಳೂರು ಕಣ್ಣನ ಮಾವ ಅವರ ತಮ್ಮನ ಅವರ ಒಂದು ನಿದರ್ಶನ, ಅವರ ಡೈರೆಕ್ಷನ್ನಲ್ಲಿ ಅವ್ರು ಹೇಳ್ಕೊಟ್ರು ಹೀಗಾಗಬೇಕು ಅಂತ. ಈ ಥರ ಬರುತ್ತೆ, ಯಾಕಂದರೆ ಅವರು ಕನ್ನಡದಲ್ಲಿ ಪುರೋಹಿತಿಕೆ ಮಾಡ್ತಾರೆ. ಸೊ ಅವರ ನೇತೃತ್ವದಲ್ಲಿ ನಮಗೆ ರಾಮಾಚಾರಿ ಹೇಳ್ಬೋದಾ, ರಾಮಾಚಾರಿ ಪಾತ್ರಧಾರಿ ಇದ್ದಾರಲ್ಲ, ಅವರು ಕನ್ನಡದ ಮದುವೆ ಮಾಡಿಸಿದ್ರು. ನನಗೆ ಪರ್ಸ್ನಲಿ ಒಂಥರ ಮೈ ಜುಮ್ ಅಂತ ಅನ್ನಿಸ್ತಾ ಇತ್ತು. ಒಂದೊಂದೂ ಹೇಳ್ಕೊಡ್ತಾರೆ, ಅದು ಎಷ್ಟೋ ತಪ್ಪುಗಳನ್ನು ಸರಿ ಮಾಡಿಕೊಂಡು ಈ ಥರ ಹೇಳಬೇಕು. ಆ್ಯಕ್ಚುಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಅಂತ ಪುರೋಹಿತರು ನಾವೇ ಹೇಳ್ಕೊಡೋದಲ್ಲ, ಗಂಡಿನ ಕೈಲಿ ಹೇಳಿಸ್ಬೇಕು, ಯಾಕಂದರೆ ಅವ್ರ ಜೀವನ ಅದು. ಈ ಥರದ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಕೊಂಡು ಏನೇನು ತಪ್ಪು ಮಾಡ್ತಿದ್ವಿ. ಬೇರೆ ಭಾಷೆ ಅಂದ ತಕ್ಷಣ ನಮ್ಗೆ ತಪ್ಪೇ ಗೊತ್ತಾಗಲ್ಲ ಸಂಸ್ಕೃತದಲ್ಲಿ. ಸೊ ಹಾಗಾಗಿ ಕನ್ನಡದಲ್ಲಿ ಬಂದಾಗ ತುಂಬ ಪುರಾಣದ ಪಾತ್ರಗಳನ್ನು ಉದಾಹರಣೆ ಕೊಟ್ಕೊಂಡು, ಜೋಡಿಗಳನ್ನು ಉದಾಹರಣೆ ಕೊಟ್ಕೊಂಡು ತುಂಬ ತುಂಬ ಕ್ಯೂಟಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಈ ಥರ ದೇವಸ್ಥಾನ ಇದೆ ಅಂತ ಬಿಕಾಸ್ ಹೇಳ್ತಿಲ್ವ, ಸೀರಿಯಲ್ ಮೂಲಕ ಸುಮಾರು ಜನ ಒಂದಷ್ಟು ಕಲಿತಾರೆ, ಅಥವಾ ಒಂದು ಮೀಡಿಯಮ್ ಆಗಲಿ ಯಾವುದೇ ಒಂದು ಈ ಥರ ಮಾಸ್ ಮೀಡಿಯಾ ಕನೆಕ್ಟ್ ಆಗುವಂಥದ್ದು, ಅದರಿಂದ ಒಂದಷ್ಟು ಕಲಿತೀವಿ. ಈಗ ಈ ಥರ ಒಂದು ದೇವಸ್ಥಾನ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸೊ ಅವ್ರಿಗೂ ಪರಿಚಯ ಆಗುತ್ತೆ. ನಮಗೂ ಕೂಡ ಅದು, ನನಗೆ ಸ್ಪೆಷಲಿ ಅದು ಫಸ್ಟ್ ಟೈಮ್ ಆ ಥರ ಪರಿಚಯ ಆಗಿದ್ದು. ಆ್ಯಂಬಿಯನ್ಸ್ ಆಗಲಿ, ಅದು ನಾವು ಸ್ಟೆಪ್ಸ್ ಹತ್ಕೊಂಡು ಅದು ಹೋಗೋದೇನಿರಲಿ ಎಲ್ಲ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ದೇವಸ್ಥಾನ ಕೂಡ ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಏನೇ ಕೇಳ್ಕೊಂಡಿರೋದು ಒಂದಷ್ಟು ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲೊಂದು ಪಾಸಿಟಿವ್ ವೈಬ್ ಇದೆ, ಬಿಕಾಸ್ ಯೂಶ್ವಲಿ ಸಿಟಿಯಿಂದ ದೂರ ಕಾಡು ಮಧ್ಯ ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ, ಆ ಥಾಟ್ ಇಟ್ ಸೆಲ್ಫ್ ಇಸ್ ವೆರಿ ಪೀಸ್ಫುಲ್. ಸೊ ದೇವಸ್ಥಾನ ಕೂಡ ಹಾಗೆ ಇತ್ತು. ಐ ಜಸ್ಟ್ ಎಂಜಾಯ್ಡ್ ಇಟ್. ಅವರು ಬೇರೆ ಭಾಷೆಯಲ್ಲಿ ಹೇಳ್ತಾರೆ, ನಮ್ಗೆ ಗೊತ್ತಿರುತ್ತೆ ಏನು ಹೇಳ್ತಾರೆ ಅಂತ. ಇಲ್ಲ, ನಿಜವಾಗ್ಲೂ ನನಗೆ ಪರ್ಸ್ನಲಿ ಕನ್ನಡದ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅಷ್ಟು ಖುಷಿ ಆಯಿತು ನನಗೆ. ಆಮೇಲೆ ಕನ್ನಡಾಂಬೆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಇಲ್ಲ. ಕನ್ನಡ ಮಾತೆ ಎಲ್ಲರಿಗೂ, ಕನ್ನಡ ಮಾತಾಡೋ ಪ್ರತಿಯೊಬ್ಬ ಕನ್ನಡಿಗನಿಗೂ ನಮ್ಮ ದೇವರೇ ಆಗ್ತಾರೆ. ಹಾಗಾಗಿ ಇದೊಂಥರ ಯೂನಿವರ್ಸಲ್ ಅಂತ ಅನಿಸುತ್ತೆ. ಕಂಪ್ಲೀಟ್ಲಿ ಡಿಫ್ರೆಂಟ್, ಬಿಕಾಸ್ ಇದಕ್ಕಿಂತ ಮುಂಚೆ ಮಾಡಿರೋಂಥ ಧಾರಾವಾಹಿ ಆಗಲಿ ಅಥವಾ ಸಿನಿಮಾದಲ್ಲಿ ಈ ಥರ ಒಂದು ಫಂಕ್ಷನ್ ಇದ್ದಾಗ ಯೂಶ್ವಲಿ ರೆಗ್ಯುಲರ್ ಪ್ಯಾಟರ್ನ್ ಏನಿದೆ ಅಥವಾ ರೆಗ್ಯುಲರ್ಲಿ ಏನು ನೋಡ್ತೀವಿ ಅದೇ ರೀತಿ ಇತ್ತು. ಬಟ್ ಇದು ಕಂಪ್ಲೀಟ್ಲಿ ಚೇಂಜ್. ಅಂದರೆ ನಿಮಗೆ ಎಲ್ಲ ಪ್ರೊಸೀಜರ್ ಅದೇ ಇದ್ರೂ ಅದನ್ನು ಮಾಡೋ ರೀತಿ ಇದೆಯಲ್ಲ. ಈಗ ನಿನ್ನೆ ಅರ್ಶಿನ ಶಾಸ್ತ್ರ ಮಾಡಿದ್ವಿ, ಅದಕ್ಕಿಂತ ಮುಂಚೆ ಒಂದಷ್ಟು ಕಾನ್ವರ್ಸೇಷನು ನೀವು ನೋಡಿರ್ಬೋದು. ನಾನಲ್ಲಿ ಭುವಿಯವ್ರ ಹತ್ರ ಅದ್ರ ಬಗ್ಗೆ ಕೇಳ್ತೀನಿ, ಅದು ಯಾಕೆ ಆಗುತ್ತೆ ಅಥವಾ ಅದ್ರ ಹಿಂದೆ ಕಾರಣ ಏನಿದೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎಜುಕೇಟಿಂಗ್ ಮೈ ಸೆಲ್ಫ್, ಅದ್ರ ಮೂಲಕ ಒಂದಷ್ಟು ಜನ ವ್ಯೂವರ್ಸ್ ಕೂಡ ಎಜುಕೇಟ್ ಆಗ್ತಾರೆ. ಅವ್ರಿಗೆ ಒಂದು ರೀಸನ್ ಗೊತ್ತಾಗುತ್ತೆ, ಆ ಒಂದು ಶಾಸ್ತ್ರದ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಬಿಕಾಸ್ ಕಾರಣ ಇಲ್ಲದೆ ಏನೋ ಒಂದು ಮಾಡಿದಾಗ ತುಂಬ ಬ್ಲೈಂಡ್ಲಿ ಮಾಡ್ತಾ ಇರ್ತೀವಿ, ಬಟ್ ಅದು ಯಾಕೆ ಅಂತ ಒಂದ್ಸಲ ಗೊತ್ತಾಗ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚಾಗಿ ಗೊತ್ತಾಗುತ್ತೆ. ಸೊ ಪ್ರತಿ ಒಂದದು ಡಿಫ್ರೆಂಟ್, ಸ್ಪೆಷಲಿ ನಿಮಗೆ ಅದರ ಇಂಪಾರ್ಟೆನ್ಸ್ ಎಲ್ಲ ಹೇಳ್ಕೊಡ್ತಿದ್ದಾರಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಅ ಗುಡ್ ಲರ್ನಿಂಗ್ ಪ್ರಾಸೆಸ್. ಬದಲಾಯಿಸಿದೆ ಅಂತಂದರೆ, ಈಗ ಯೂಶ್ವಲಿ ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನೋ ಆ ಹರ್ಷ ಅನ್ನೋ ಪಾತ್ರನೂ ಹಾಗೆ ಇದೆ. ಸೊ ನನಗೆ ಅದಷ್ಟು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಬಟ್ ಇದು ಒಂದು ಧಾರಾವಾಹಿ ಆದಮೇಲೆ ಜನಗಳ ಜೊತೆ ಒಂದಷ್ಟು ಕನೆಕ್ಷನ್ ಎಲ್ಲ ಆದಮೇಲೆ, ಅಥವಾ ಜನಗಳ ದ ವೇ ದೇ ರೆಸ್ಪಾಂಡೆಡ್, ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ತುಂಬ ಯೋಚನೆ ಮಾಡ್ತೀನಿ ಯಾವುದೇ ಒಂದು ಸ್ಟೆಪ್ಗಿಂತ ಮುಂಚೆ. ಆ್ಯಂಡ್ ಅದೇ ಹೇಳ್ದಂಗೆ ಜಸ್ಟ್ ಲವಿಂಗ್ ಇಟ್. ತುಂಬ ಖುಷಿ ಆಗುತ್ತೆ. ನಮ್ಮ ಕೆಲಸ ಹೆಚ್ಚಿನ ಜನಕ್ಕೆ ಗೊತ್ತಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಾಗ್ತಿದೆ ಅನ್ನುವಾಗ ತುಂಬ ಖುಷಿ ಆಗುತ್ತೆ. ಅದು ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಬಿಕಾಸ್ ಈಗ ಒಂದು ಕಾಂಟೆಂಟ್ ಸ್ಟ್ರಾಂಗ್ ಇದ್ದಾಗ ಅದಕ್ಕೆ ಬೌಂಡ್ರೀಸ್ ಇಲ್ಲ. ಮೊದಲು ಲ್ಯಾಂಗ್ವೇಜ್ ಬ್ಯಾರಿಯರ್ ಏನಿತ್ತು, ಈಗ ಅದಿಲ್ಲ. ವೆನ್ ದ ಕಾಂಟೆಂಟ್ ಇಸ್ ಸ್ಟ್ರಾಂಗ್, ಅದು ಎಲ್ಲ ವರ್ಗಕ್ಕೂ ಎಲ್ಲ
ರಾಜ್ಯಕ್ಕೂ ಅಷ್ಟೇ ಕನೆಕ್ಟ್ ಆಗುತ್ತೆ. ಈಗ ಅಲ್ಲಿಂದನೂ ಈಗ ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಫಸ್ಟ್ ನಮಗೆ ಇಲ್ಲಿ ಏನು ಮೆಸೇಜ್ ಮಾಡ್ತಿದ್ರು, ಈಗ ಅಲ್ಲಿಂದನೂ ಅದನ್ನು ನೋಡಿದ್ರು, ಅದನ್ನು ಇಷ್ಟಪಟ್ಟರು ಮೆಸೇಜ್ ಮಾಡ್ತಿದ್ದಾರೆ. ಸೊ ಲೈಕ್ ಆ ಬೌಂಡ್ರಿ ದೊಡ್ಡದಾಗ್ತಾ ಹೋಗ್ತಿದೆ, ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ತುಂಬ ಖುಷಿ ಆಗುತ್ತೆ. ಲೈಕ್ ಮೆಸೇಜ್ ಎಲ್ಲ ಮಾಡ್ತಾರೆ ಅವರು, ಅದನ್ನು ಇಷ್ಟಪಡ್ತಿದ್ದಾರೆ, ಆ ಕ್ಯಾರೆಕ್ಟರ್ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಅದೇ ಅಲ್ಲಿನ ಫೇಸ್ಬುಕ್ ಪೇಜಲ್ಲಿ, ಅಲ್ಲಿನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಹರ್ಷ್ ಆ್ಯಂಡ್ ಭಾವನಾ ಅನ್ನೋ ಪಾತ್ರದಲ್ಲಿ ಮಾಡ್ತಿದ್ದಾರೆ. ಅಲ್ಲೂ ಅದು ಮೆಚ್ಚಿನ ಜೋಡಿ ಅಂದಾಗ ಹೈಯೆಸ್ಟ್ ನಂಬರ್ ಆಫ್ ಲೈಕ್ಸ್, ಕಾಮೆಂಟ್ಸು. ಅದು ನೀವು ಪೇಜ್ ಓಪನ್ ಮಾಡಿ ನೋಡಿ, ನಮ್ದು ಏನೇ ಪೋಸ್ಟ್ ಇದ್ರೂ ಲೈಕ್ ಹೈಯೆಸ್ಟ್ ನಿಮ್ಮಲ್ಲೇ ಕಾಣುತ್ತೆ ಲೈಕ್ಸ್ ಎಲ್ಲ. ನಾವು ಕೆಲಸ ಕರೆಕ್ಟಾಗಿ ಮಾಡ್ತಿದ್ದೀವಿ, ಅದು ಮೇಂಟೈನ್ ಆಗ್ತಿದೆ. ಸದ್ಯಕ್ಕೆ ಕನ್ನಡತಿ ಮದುವೆ ಆಗಲಿ, ಆಮೇಲೆ ನೋಡೋಣ. ನನಗೆ ಹಾಗೆ ಇರೋದೇ ಕಂಫರ್ಟಬಲ್. ಅಂದರೆ ಸಿಂಪಲ್ಲು ಏನೋ ಗೊತ್ತಿಲ್ಲ, ಅದಕ್ಕೆ ಏನು ಹೆಸರು ಕೊಡಬೇಕು ಅಂತ. ನನಗೆ ಹೇಗೆ ಕಂಫರ್ಟಬಲ್ ಅಂತ ಅನಿಸುತ್ತೋ ಹಾಗಿರೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಯಾರೂ ಇನ್ನೂ ಸಿಕ್ಕಿಲ್ಲ, ಬಿಕಾಸ್ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ. ಬಹುಶಃ ಅದಾದಮೇಲೆ ಕೇಳ್ತಾರೆ. ಅದು ಹೇಗೆ ಅದು ಸ್ಟಾರ್ಟಿಂಗ್ ಒಂಥರ ಅನಿಸ್ತಿತ್ತು. ಈಗ ಏನಾದರೂ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಅದಷ್ಟೇ ಅಲ್ಲ, ಕೆಲವರು ಹಾಕ್ತಾರೆ ಯೂಟ್ಯೂಬಲ್ಲಿ ಥಂಬ್ನೇಲ್ ಹಾಕಿ ಧರ್ಮಸ್ಥಳ ಓಡೋಗಿ ಮದುವೆ. ಏನು ಗತಿ ಬಂದಿದೆ ಅನಿಸುತ್ತೆ. ಇದೇನಾ ಉಳಿದಿರೋದು ಈಗ? ಅಂದರೆ ಸ್ಟಾರ್ಟಿಂಗ್ ಬೇಜಾರಾಗೋದು ಆ ಥರ ಲೈಕ್ ಏನೇನೋ ಆ ಥರ ಹೇಳಿದಾಗ. ಬಟ್ 70% ಆಡಿಯನ್ಸ್ ಈಗ ಮೆಚ್ಯೂರ್ ಆಗಿದ್ದಾರೆ. ಅವರು ಒಂದು ಕ್ಯಾರೆಕ್ಟರ್ ಆಗಿ ನೋಡ್ತಾರೆ. ಸುಮಾರು ಜನ ಹೊರಗಡೆ ದೇ ಕಾಲ್ ಮಿ ಎಸ್ ಕಿರಣ್ ರಾಜ್. ಅದು ಮುಂಚೆ ಮಾಡ್ತಿರೋ ಸೀರಿಯಲಲ್ಲಿ ದೇ ಯೂಸ್ ಟು ಕಾಲ್ ಮಿ ವಿತ್ ಕ್ಯಾರೆಕ್ಟರ್. ಈಗ ಕಿರಣ್ ರಾಜ್ ಅಂತಲೇ ಕರೀತಾರೆ. ಆ್ಯಂಡ್ ದೇ ಡಿಫ್ರೆನ್ಶಿಯೇಟ್. ಬಟ್ ಇನ್ನೂ ಕೆಲವರು ಇದ್ದಾರೆ. ಸೊ ನಾವು ಅನ್ಕೋತೀವಿ, ಓಕೆ ಅವ್ರಿಗೆ ಖುಷಿ ಕೊಡ್ತಿದ್ಯಾ, ಎಂಡ್ ಆಫ್ ದ ಡೇ ವಿ ಆರ್ ಎಂಟರ್ಟೈನರ್ಸ್, ಅವ್ರಿಗೆ ಖುಷಿ ಕೊಡ್ತೀಯಾ, ಲೆಟ್ ಇಟ್ ಬಿ ಇನ್ ದ್ಯಾಟ್ ಝೋನ್, ಅವ್ರಿಗೆ ಆರಾಮಾಗಿರಲಿ ಅಂತ. ಖುಷಿ ಆಗುತ್ತೆ. ಅಂದರೆ ಇದೆಲ್ಲದೂ ಒಂದಿನಕ್ಕೆ ಸಿಗೋವಂಥದ್ದಲ್ಲ. ಮೊದಲನೇ ದಿನ ಇನ್ನೂ ಮುಖ ಪರಿಚಯ ಆಗುತ್ತೆ, ಇನ್ನೊಂದಷ್ಟು ದಿನ ಆದಮೇಲೆ ನಮ್ಮ ಕ್ಯಾರೆಕ್ಟರ್ ಗೊತ್ತಾಗುತ್ತೆ, ಆನ್ ಸ್ಕ್ರೀನ್ ಕ್ಯಾರೆಕ್ಟರ್. ಹೀಗೆ ಈ ಒಂದಷ್ಟು ವರ್ಷಗಳ ನಂತರ ನಮ್ಮನ್ನು ಜನ ಅಬ್ಸರ್ವ್ ಮಾಡೋಕ್ಕೆ ನೋಡ್ತಾರೆ. ಈ ಥರ ಆ ಲಾಂಜಿಟಿವಿಟಿನೇ ನನಗೂ ಈ ಕರಿಯರಿಂದ ನೋಡೋದೇ ಅದು. ಒಂದಿನಕ್ಕೆ ಬಂದು ದೊಡ್ಡ ಸ್ಟಾರ್ ಆಗಿ ಮರ್ತು ಹೋಗೋದು ನನಗೆ ಇಷ್ಟ ಇಲ್ಲ. ತುಂಬ ವರ್ಷ ಉಳ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು. ಆ ಥರ ಇದ್ದಾಗ ಏನಾದರೂ ನಮ್ಮೊಳಗೆ ಸ್ಟಫ್ ಇದ್ರೇ ಜನ ಗುರ್ತಿಸೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಯಾವುದೋ ಹೈಪಿಂದ ಆಗಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಗುರ್ತಿಸ್ಕೊಳ್ಳೋಕ್ಕಿಂತ ನಮ್ಮೊಳಗೆ ಏನೋ ಒಂದು ಇದ್ದರೆ ಜನ ಈ ಥರ ಗುರ್ತಿಸ್ತಾರೆ ಅನಿಸುತ್ತೆ. ತುಂಬ ವರ್ಷಗಳ ನಂತರ ಈಗ ಗುರುತಿಸ್ತಾ ಇದ್ದಾರೆ ನನ್ನನ್ನು. ನನಗೆ ತುಂಬ ಹೇಟ್ರೆಡ್ನೆಸ್ನ ನೋಡಿದ್ದೀನಿ ನಾನು ಮಾಡಿರೋ ಪಾತ್ರದಿಂದ, ಟ್ರಾಲ್ನ ನೋಡಿದ್ದೀನಿ. ಸೊ ಅದೆಲ್ಲ ಆಗಬೇಕಿತ್ತು ಅನಿಸುತ್ತೆ. ಇವತ್ತು ಜನ ಬ್ರೈನಿ ಅಂತ ಕರೆಯೋದು ಅಥವಾ ಯಾವುದೇ ಒಂದು ಒಳ್ಳೆ ಕಾಮೆಂಟ್ ಕೊಟ್ಟರು ಅದೆಲ್ಲ ದಾಟಿ ಬಂದ ಮೇಲೆ ಇದು ಸಿಕ್ಕಿದ್ದಕ್ಕೆ ಬೆಲೆ ಜಾಸ್ತಿ. ಒಂದು 2-3 ತಿಂಗಳು ನಿಧಾನ ಆಯಿತು. ಯಾಕಂದರೆ ನಂದು 2 ಸಿನಿಮಾ ರಿಲೀಸ್ ಇತ್ತು, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಮತ್ತು ಟಕ್ಕರ್. ಆ ರಿಲೀಸ್ ಬ್ಯುಸಿ, ಮತ್ತು ಕನ್ನಡತಿ ಶೂಟಿಂಗ್ ಇತ್ತು, ಮತ್ತು ನೈಟ್ ಕರ್ಫ್ಯೂ ಶೂಟಿಂಗ್ ಇತ್ತು. ಹಾಗಾಗಿ ಬರೆಯೋಕ್ಕೆ ಸ್ವಲ್ಪ ಸ್ಲೋ ಆಯಿತು. ಈಗ ಕನ್ನಡತಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಮದುವೆ ಶೂಟಿಂಗ್ ಮುಗಿಯುತ್ತೆ. ಐ ರಿಯಲಿ ಹೋಪ್ ಸ್ವಲ್ಪ ಟೈಮ್ ಸಿಕ್ಕುತ್ತೆ ಅಂತ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬರವಣಿಗೆ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಆದಷ್ಟು ಬೇಗ ಕಾದಂಬರಿ ಜೊತೆ ಹೊರಗಡೆ ಬರ್ತೀನಿ. ಕಾಸ್ಟ್ಯೂಮ್ ಆ್ಯಕ್ಚುಲಿ ಚಾನೆಲ್ ಅವರು ಥೀಮ್ ಪ್ಲ್ಯಾನ್ ಮಾಡಿದರು. ಆಲ್ಮೋಸ್ಟ್ ಟ್ರೈ ಮಾಡಿದ್ದೀವಿ ನಾವು ಮ್ಯಾಚ್ ಮಾಡೋದಕ್ಕೆ. ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಕಲರ್ ಕೋಡ್ ಇತ್ತು. ನೀವು ಅಬ್ಸರ್ವ್ ಮಾಡಿದರೆ ಇವ್ರ ಫ್ಯಾಮಿಲಿ ಎಲ್ಲ ಒಂದು ಕಲರ್ನಲ್ಲಿರ್ತಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕಲರ್ನಲ್ಲಿರ್ತಾರೆ ಹಾಗೆ. ಬಟ್ ಒಂದು ಸ್ಪೆಷಲ್ ಏನಂತಂದರೆ ಒಂದು ಸಲ ಇಳ್ಕಲ್ ಥೀಮ್ ಇಟ್ಕೊಂಡಿದ್ವಿ. ಇವ್ರದ್ದೆಲ್ಲ ರೇಷ್ಮೆ ಪಂಚನೆ ಜಾಸ್ತಿ. ಇಳ್ಕಲ್ ಸೀರೆ ಹುಡುಗಿರಿಗೆ ತಾನೇ ಸೀರಿಯಲ್ ಅಂದರೆ ಹುಡುಗಿರಿಗೆ ಏನು ಕಿವಿಗೆ ಏನು ಹಾಕ್ಕೊಂಡಿದ್ದಾರೆ, ಕತ್ತೆಗೆ ಏನು ಹಾಕ್ಕೊಂಡಿದ್ದಾರೆ ಅಂತ. ಸೊ ಸಿಕ್ಕಾಬಡೆ ತುಂಬ ತಲೆನೋವು ಈ ಲುಕ್ಸ್ ಎಲ್ಲ ಮೇಂಟೈನ್ ಮಾಡೋದು. ಆದರೆ ಅಷ್ಟೇ ಮಜವಾಗೂ ಇರುತ್ತೆ. ಫಸ್ಟ್ ಟೈಮ್ ಹಾಕೊಂಡಾಗ ಮಜಾ ಇರುತ್ತೆ. ಆ ಕಂಟಿನ್ಯೂಟಿಗೆ 4ನೇ ದಿನ 5ನೇ ದಿನ ಹಾಕೊಂಡಾಗ ಯಾವಾಗ ಇದನ್ನೇ ನಾನು ಈ ಕಂಟಿನ್ಯೂಟಿ 4ನೇ ದಿನ ಹಾಕೊಂಡಿರೋದು ಈ ಕಾಸ್ಟ್ಯೂಮ್ನ. ಈಗ ಹೇಗೆ ಮಾತಾಡ್ತಿದ್ದೀವಿ ಹಾಗೆ. ಅವ್ರ ಕೆಲಸದ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ. ತುಂಬ ಎಂಥೂಸಿಯಾಸ್ಟಿಕ್ ಪರ್ಸನ್ ಅವರು. ಮತ್ತು ಅವರಿಗೆ ಮಲ್ಟಿಪಲ್ ಪರ್ಸ್ನಾಲಿಟಿ ಇದೆ. ಅಂದರೆ ಅವ್ರು ಬರೀ ಆ್ಯಕ್ಟರ್ ಅಲ್ಲ, ಅವರಿಗೆ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು. ಸಣ್ಣದು ಇವತ್ತು ಕ್ಯಾಮ್ರಾ ಇಟ್ಕೊಂಡು ಫೋಕಸ್ ಮಾಡ್ತಾಯಿದ್ರು, ಲೈಟ್ ಇಟ್ಕೊಂಡು ಏನೋ ಮಾಡ್ತಾಯಿದ್ರು. ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ಎವ್ರಿ ಸಿಂಗಲ್ ಥಿಂಗ್. ಸುಮ್ಮನೆ ನಾನು ಬಂದೆ, ಮೇಕಪ್ ಹಾಕ್ಕೊಂಡು ಆ್ಯಕ್ಟ್ ಮಾಡಿದೆ ಹೋದೆ, ಆ ಥರ ಅಲ್ಲ. ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ಅವರು. ಇಷ್ಟ ಆಗುತ್ತೆ. ಯೂಶಲಿ ನಾನು ಹೇಳ್ತೀನಿ, ಯು ಶುಡ್ ಆಲ್ವೇಸ್ ಹ್ಯಾವ್ ಫ್ರೆಂಡ್ಸ್ ಹೂ ಕ್ಯಾನ್ ಸಪೋರ್ಟ್ ಯು ಗ್ರೋ ಇನ್ ಲೈಫ್ ರಾದರ್ ದೆನ್ ಸುಮ್ಮನೆ ಗಾಸಿಪ್ ಮಾಡೋ ಥರ. ಸೊ ನನಗೆ ಇವ್ರು ಫಸ್ಟ್ ಡೇ ಪರಿಚಯ ಆದಾಗಲಿಂದ ಈಗಲೂ ನಾವು ಸೆಟ್ಟಿಗೆ ಬಂದರೆ ನಮ್ಮ ಪ್ರಕಾರ ನಾವು ಕೆಲಸದ ಬಗ್ಗೆ, ಗ್ರೋತ್ ಬಗ್ಗೆ, ಅಥವಾ ಇವರು ಈಗ ಹೇಳಿದ್ರು ಒಂದು ಕಾದಂಬರಿ ಬರೀತಿದ್ದಾರೆ, ಸೊ ಅದ್ರ ಒಂದಷ್ಟು ಐಡಿಯಾಸ್. ಸೊ ವಿ ಎಕ್ಸ್ಚೇಂಜ್ ಐಡಿಯಾಸ್, ವಿ ಟಾಕ್ ಅಬೌಟ್ ಐಡಿಯಾಸ್, ವಿ ಟಾಕ್ ಅಬೌಟ್ ಗ್ರೋತ್.
ಸೊ ಇಟ್ಸ್ ಅ ವೆರಿ ಗುಡ್ ಹೆಲ್ದಿ ಫ್ರೆಂಡ್ಶಿಪ್. ಐ ಫೀಲ್ ಪ್ರತಿಯೊಬ್ಬರು ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಇದೇ ರೀತಿ ಇರಬೇಕು. ಇಟ್ ವಿಲ್ ಹೆಲ್ಪ್ ಬೋತ್ ಇನ್ ಲೈಫ್. ಸುಮ್ಮನೆ ಸೇರ್ತಾರೆ, ಪ್ರಪಂಚದೆಲ್ಲ ಮಾತಾಡ್ತಾರೆ, ದಿನ ಕಟ್ಟೋಗುತ್ತೆ. ಇಲ್ಲ, ಐ ರಿಮೆಂಬರ್ ಒನ್ ಇನ್ಸ್ಟೆಂಟ್. ಅಂದರೆ ಪ್ರತಿಯೊಬ್ಬರು ನನ್ನ ಗ್ರೋತು ಅಂತ ಅಲ್ಲ, ಒಬ್ರು ಗ್ರೋತ್ನ ಇನ್ನೊಬ್ಬರು ಅಪ್ರಿಷಿಯೇಟ್ ಮಾಡೋವಂಥ ಗುಣ ಎಲ್ಲರಲ್ಲೂ ಇರಲ್ಲ. ನನಗೆ ಈಗ ಒಂದು ಎಕ್ಸಾಂಪಲ್ ನೆನಪಾಗ್ತದೆ. ನಾವು ಒಂದು ಕಡೆ ಶೂಟ್ ಮಾಡ್ತಾಯಿದ್ವಿ ರೋಡ್ ಸೈಡಲ್ಲಿ, ಎಲ್ಲೋ ಒಂದು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಯಾರೋ ಒಬ್ಬರು ಸಡನ್ನಾಗಿ ನಿಂತ್ಕೊಂಡು, ಹೇ ನೀವು ಕತೆ ಡಬ್ಬಿ ಆಥರ್ ಅಲ್ವಾ ಅಂತ ಅಂದರು. ನಾನಿನ್ನೂ ಸರಿಯಾಗಿ ಕೇಳಿಸ್ಕೊಂಡೇ ಇರಲಿಲ್ಲ. ಕಿರಣ್ ಅದನ್ನು ಕೇಳಿ ರೆಕಗ್ನೈಸ್ ಮಾಡಿ ನನಗೆ ಖುಷಿ ಆಯ್ತು, ನಾನು ಬರ್ದಿರೋಷ್ಟು ಖುಷಿ ಆಯಿತು ಅಂತ ಹೇಳಿದ್ರು. ಸೊ ಇದು ಎಲ್ರಿಗೂ ಈ ಥರ ಇನ್ನೊಬ್ಬರು ಪ್ರಶಂಸೆನ ಖುಷಿಯಿಂದ ಒಪ್ಕೊಂಡು ಅದನ್ನು ವಾಪಸ್ ಅಪ್ರಿಷಿಯೇಟ್ ಮಾಡೋ ಗುಣ ಇರಲ್ಲ. ಕಿರಣ್ಗೆ ಅದಿದೆ. ಯೂಶಲಿ ಬಿಕಾಸ್ ನಾನು ಅದು ಗ್ರೌಂಡ್ ಝೀರೋ ಅಂತ ನೋಡಿದ್ದೀನಿ. ಅವರು ಸೆಟ್ಟಿಗೆ ಬರ್ತಾರೆ, ಅದನ್ನು ಬರೀತಾರೆ ಆ ಸೆಟ್ ಮಧ್ಯ. ಬಿಕಾಸ್ ನೀವು ಒಂದ್ಸಲ ಸೆಟ್ಟಿಗೆ ಬಂದಾಗ ಯು ಆರ್ ಕಂಪ್ಲೀಟ್ಲಿ ಇಂಟು ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ನೀವು ನಿಮ್ಮ ಪರ್ಸನಲ್ ಲೈಫ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ. ಸೊ ಮೆಂಟಲ್ ಸ್ಟೇಟಸ್ ಅದೇ ಇರುತ್ತೆ. ಸೊ ಅದ್ರ ಮಧ್ಯೆ ನಿಮಗೆ ಸಿಕ್ಕಿರೋ ಗ್ಯಾಪಲ್ಲಿ ಯು ಕಾನ್ಸಂಟ್ರೇಟ್, ಇವ್ರ ರೈಟ್ಸು ಅದನ್ನೆಲ್ಲ ನೋಡಿ. ಸೊ ನನ್ನ ಕಣ್ಣು ಮುಂದೆನೇ ಇವ್ರ ಕತೆ ಬರೆದು ಅದು ಒಂದು ಬುಕ್ ಪಬ್ಲಿಷ್ ಆಗಿ ಇಟ್ ಬಿಕೇಮ್ ಅ ಹಿಟ್. ಆ್ಯಂಡ್ ಯಾವಾಗಲೂ ನಾನು ಅದನ್ನು ಹೇಳ್ತಿರ್ತೀನಿ, ಯಾರೇ ಕಲಾವಿದ ಆಗಲಿ ಅಥವಾ ಯಾರೇ ಆರ್ಟಿಸ್ಟ್ ಆಗಲಿ, ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಏನಿದೆ ಅಥವಾ ಗುರುತಿಸ್ಕೊಳ್ಳೋದೇನಿದೆ ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಗ್ರೌಂಡ್ ಲೆವೆಲಲ್ಲಿ ನೋಡಿದಾಗ ಈ ಥರ ನಾವು ಅದು ಎಲ್ಲಿ ತುಂಬ ಖುಷಿಯಾಗಿದ್ದು ಅಂತಂದರೆ, ನೀವು ಆ ಟೆಂಪಲ್ ಹೇಳಿದ್ರಿ, ಭುವನೇಶ್ವರಿ ಟೆಂಪಲ್, ಅಲ್ಲಿ ಲೈಕ್ ನಾವು ಸ್ಟೆಪ್ಸ್ ಹತ್ಕೊಂಡು ಬಂದು ಶೂಟ್ ಮಾಡ್ತಾ ಇದ್ದೀವಿ. ವೆರಿ ರಿಮೋಟ್ ಏರಿಯಾ, ಇಟ್ಸ್ ಅ ವೆರಿ ರಿಮೋಟ್ ಏರಿಯಾ. ಅದು ಹೇಗೆ ಅನಿಸುತ್ತೆ ಅಂದರೆ ಸಿಟಿಯಿಂದ ಕಂಪ್ಲೀಟ್ಲಿ ಐಸೋಲೇಟೆಡ್ ಆಗಿದೆ. ಅಲ್ಲಿ ಒಬ್ಬರು ಬಂದು ಅದನ್ನು ಹೇಳ್ತಾರೆ ಅಂದರೆ, ಆ್ಯಂಡ್ ನಾಟ್ ಫ್ರಮ್ ದ ಸಿಟಿ, ಫ್ರಮ್ ದ್ಯಾಟ್ ಪ್ಲೇಸ್. ಸೊ ಯಾವ ಮಟ್ಟಕ್ಕೆ ರೀಚ್ ಇದೆ, ಇಟ್ಸ್ ಅ ಅಚೀವ್ಮೆಂಟ್ ಇನ್ ಇಟ್ ಸೆಲ್ಫ್. ಅದು ಪ್ರತಿಯೊಬ್ಬರು ಮಾತಾಡ್ಬೋದು, ಅದನ್ನು ಮಾಡೋದು ತುಂಬ ಕಷ್ಟ ಇದೆ. ಸೊ ಐ ಜಸ್ಟ್ ಸಾ ದ್ಯಾಟ್. ಸೊ ತುಂಬ ಖುಷಿ ಆಗುತ್ತೆ ಆ ಥರದ್ದೆಲ್ಲ. ಫುಲ್ ಸೋಲ್ಡ್ ಔಟು. ಇಲ್ಲ, ನನಗೆ ತುಂಬ ಜವಾಬ್ದಾರಿ ಹೆಚ್ಚು ಮಾಡಿದೆ. ಅಂದರೆ ನಂದೇನೋ ತುಂಬ ದೊಡ್ಡ ಡೀಪ್ ಸಾಹಿತ್ಯ ಅಂತಲ್ಲ, ಕನ್ನಡ ಈಗಷ್ಟೇ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದೀನಿ ಅನ್ನೋರಿಗೆ ಕತೆ ಡಬ್ಬಿ ಇಷ್ಟ ಆಗ್ಬೋದು ಅನಿಸುತ್ತೆ. ದೊಡ್ಡ ಸಾಹಿತಿಗಳು ಬರೆದಿರೋಂಥ ಎಷ್ಟೋ ಪುಸ್ತಕಗಳಿದೆ. ಇದು ಅದಕ್ಕೆಲ್ಲ ಒಂದು ಬಾಲಬೋಧೆ ಅಂತ ಏನು ಕರೀತಾರೆ, ಟು ಸ್ಟಾರ್ಟ್ ವಿತ್ ಸ್ಟಾರ್ಟರ್ ಪ್ಯಾಕ್ ಅಂತ ಹೇಳ್ಬೋದು. ನಾನು ಇನ್ನೂ ತುಂಬ ಕಲೀಲಿಕ್ಕಿದೆ, ತುಂಬ ತಿಳ್ಕೊಂಡು ಬರಿಬೇಕು. ಆ ಜವಾಬ್ದಾರಿ ಇದು ನಾನು ಸುಮ್ಮನೆ ಟ್ರೈ ಮಾಡಿದ್ದು, ಆದರೆ ಈ ಥರ 14 ಎಡಿಷನ್ಸ್ ಎಲ್ಲ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನನಗೆ ಭಯ ಜಾಸ್ತಿ ಆಗಿದೆ. ಒಂದು ಅಕ್ಷರ ಬರೆಯೋಕ್ಕೂ ತುಂಬ ಭಯ ಆಗುತ್ತೆ. ನಾವು ಬರೆಯೋದಾಗಲೇ ಪೋಸ್ಟ್ ಮಾಡಿ ವೈರಲ್ ಆಗಿಬಿಟ್ಟಿದ್ದೀವಿ. ಡೈಲಾಗ್ಸ್ ಎಲ್ಲ ಬರೀತಾರಲ್ಲ ಅವರು, ತುಂಬ ಸ್ಪಾಂಟೇನಿಯಸ್ ಆಗಿ ಏನಾದರೂ ಒಂದು ಹೇಳಬೇಕಂದ್ರೆ ಸ್ಪಾಂಟೇನಿಯಸ್ ಆಗಿ ಪಂಚ್ ಡೈಲಾಗ್ ಹೊಡಿತಾ ಇರ್ತಾರೆ. ಇಲ್ಲ, ಅದು ಬಿಕಾಸ್ ಐ ಫೀಲ್ ಆ ಥರ ಏನಾದ್ರು ಆಗಬೇಕು ಅಂದರೆ, ಇದು ಸೀರಿಯಲ್ ಅದು ಒಂದು ಆ್ಯಡ್ ಅಲ್ಲ, ಇವತ್ತು ಬರುತ್ತೆ ನಾಳೆ ಬರುತ್ತೆ. ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಆ್ಯಂಡ್ ಇಟ್ಸ್ ಅ ಜರ್ನಿ. ಅಂದರೆ ಅಷ್ಟು ಎಪಿಸೋಡ್ಸು. ಸೊ ಆ ಥರ ಏನೇ ಇದ್ರೂ ಅದನ್ನು ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ. ನಾನು ಏನೋ ಜೀವನದ ಬಗ್ಗೆ ಹಾಕಿದೆ, ಅವ್ರು ಅದನ್ನು ಸೀರಿಯಲ್ ಬಗ್ಗೆ ಅಂದ್ಕೊಂಡು ಅವ್ರು ಇದು ಮಾಡಿದ್ರು. ಸೊ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆ ಥರ ಇದ್ದೇ ಇರುತ್ತೆ. ಅಂಟಿಲ್ ಅನ್ಲೆಸ್ ಚಾನಲ್ ಆರ್ ನಾವು ನಮ್ಮ ಒಫಿಷಿಯಲ್ ಪೇಜಲ್ಲಿ ಅದನ್ನು ಅಫಿಷಿಯಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿ ಹೇಳಿದಾಗ ಅದಕ್ಕೊಂದು ಅರ್ಥ ಇದೆ. ಅಂಟಿಲ್ ಅನ್ಲೆಸ್ ರೂಮರ್ಸ್ ಅಲ್ವಾ. ಈಗ ಈ ಶೂಟಿಂಗ್ ಜಾಸ್ತಿ ಅಂದರೆ ಇಷ್ಟು ದಿನ ಸುಮ್ಮನೆ ಆ ಥರ ಬರ್ಡ್ ಡೈಲಾಗ್ ಆಗ್ತಿದೆ, ಈಗ ಬರೀ ಸಿನಿಮಾ ಡೈಲಾಗ್ ಹಾಕೋಣ ಅಂತ. ಸೀರಿಯಲ್ನಲ್ಲ, ಕನ್ನಡತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ. ಅಂದರೆ ನನಗೆ ಅವಕಾಶ ಸಿಕ್ಕಿಲ್ಲ, ಇದಕ್ಕೆ ಬೇರೆ ಟೀಮ್ ಇದೆ. ಇದ್ರ ಮಧ್ಯೆ ನಾನು ರೈಟ್ರ್ ಅಂತ ಹೋಗಿ ಮಾತಾಡೋದೊಂಥರ ತಲೆ ಪ್ರತಿಷ್ಠೆ ಥರ ಆಗ್ಬೋದು. ಇದು ಈ ಕನ್ನಡತಿಗೆ ಸಂಬಂಧಪಟ್ಟ ಹಾಗೆ ನಾನು ಕಂಪ್ಲೀಟ್ಲಿ ಕಲಾವಿದೇನೆ. ಆದರೆ ಸರಿಗನ್ನಡಂ ಗೆಲ್ಗೆ ಇದೆಲ್ಲ, ಅದರಲ್ಲಿ ಆ ನಿರೂಪಣೆ ಒಂದಿದೆ, ಅದ್ರ ನನ್ನ ಕನ್ನಡ ಪ್ರೇಮ ಅದ್ರ ಜೊತೆಗೆ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಆ ನರೇಷನ್ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಡೆಲಿವರ್ ಮಾಡೋ ರೀತಿ ಇದೆಲ್ಲ ನಂದೆ. ಒಂಥರ ಒಳ್ಳೇದೇ. ಈಗ ಅಂತಾರೆ ಖಾಲಿ ಕೂತಿದ್ರೆ ಸುಮ್ಮನೆ ಏನೇನೋ ಓಡ್ತಿರುತ್ತೆ ಅಂತ. ಈಗ ಎಂಥದಕ್ಕೂ ಟೈಮೇ ಇಲ್ಲ. ಇಟ್ಸ್ ಜಸ್ಟ್ ವರ್ಕ್ ಆ್ಯಂಡ್ ಡೂಯಿಂಗ್ ಗುಡ್ ವರ್ಕ್, ಡೂಯಿಂಗ್ ಲೈಕ್ ಒಳ್ಳೆ ರಿಸಲ್ಟ್ ಬರ್ತಿದೆ. ಸೊ ಚೆನ್ನಾಗಿದೆ. ಸ್ವಲ್ಪ ಹೆಕ್ಟಿಕ್ ಆಗುತ್ತೆ, ಬಟ್ ಈಗ ಮಾಡಲಿಲ್ಲ ಅಂದರೆ ಇನ್ಯಾವಾಗ, ಇನ್ನೊಂದು 10 ವರ್ಷ 20 ವರ್ಷ ಬಿಟ್ಟರೆ ನಾವು ಮಾಡಬೇಕು ಅಂದರೆ ಎನರ್ಜಿ ಇರಲ್ಲ. ಈಗ ಎನರ್ಜಿ ಇದೆ, ಆಪರ್ಚುನಿಟಿ ಇದೆ, ಆ್ಯಂಡ್ ತುಂಬ ರೇರ್ ಅಲ್ವಾ ಒಂದು ಆರ್ಟಿಸ್ಟ್ ಆಗೋದೇ. ಸ್ಪೆಷಲಿ ನಮ್ಮಂಥವ್ರಿಗೆ ವಿ ಕೇಮ್ ಫ್ರಮ್ ನೋವೇರ್ ಫಿಲ್ಮ್ ಬ್ಯಾಕ್ಗ್ರೌಂಡ್ ಅಥವಾ ನೋವೇರ್ ಆ ಥರ ಬ್ಯಾಕ್ಗ್ರೌಂಡಿಂದ ಇಬ್ಬರೂ ಬಂದಿದ್ದೀವಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಅದನ್ನು ಮಾಡೋದಕ್ಕೆ 4 ಜನ ಕನ್ವಿನ್ಸ್ ಮಾಡೋದೇ ಒಂದು ಪ್ರಶ್ನೆ ಆಗೋಗಿರುತ್ತೆ ನಮಗೆ. ಸೊ ಅದನ್ನೆಲ್ಲ ದಾಟ್ಕೊಂಡು ಇವತ್ತು ಬಂದಾಗ ಇಟ್ಸ್ ಇಟ್ಸ್ ಓನ್ ಒಂಥರ ಬ್ಲೆಸ್ಸಿಂಗ್. ನಮಗೆ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಮಾಡೋದು ಬೇಡ ಅಂತ ಯೋಚನೆ ಮಾಡೋಕ್ಕಿಂತ ಜೋಶಲ್ಲಿ ಮಾಡ್ಬಿಡೋದು ಬೆಟ್ರ್ ಅನಿಸುತ್ತೆ. ಇದೆಲ್ಲ ಮಾತಾಡೋಕ್ಕೆ ತುಂಬ ಮುಜುಗರ ಆಗುತ್ತೆ, ಯಾಕಂದರೆ ಇಷ್ಟಕ್ಕೆಲ್ಲ ನಿಜವಾಗ್ಲೂ ಡಿಸರ್ವಿಂಗಾ ನಾನು. ನನಗೆ ಅವತ್ತೇ ಮನೆಯಲ್ಲಿ ಅಷ್ಟು ಗಿಫ್ಟ್ಸ್ ನನಗೆ ಗೊತ್ತಿರಲಿಲ್ಲ. ನನ್ನ ತಂಗಿಗೆ ಅವಳು ಕೋಆರ್ಡಿನೇಟ್ ಮಾಡಿಬಿಟ್ಟು ಕೊಟ್ಟಿದ್ರು. ಅದಕ್ಕೆ ನಂಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗದೆ ಒಂದು ಲೈವ್ ಹೋದೆ ನಾನು. ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ಒಂಥರ ಮುಜುಗರ ಆಗುತ್ತೆ, ತುಂಬ ಜವಾಬ್ದಾರಿ ಜಾಸ್ತಿ ಆಗುತ್ತೆ.
ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಥ್ಯಾಂಕ್ಸ್ ಎಲ್ಲರೂ ಹೇಳ್ತಾರೆ, ಆದರೆ ತುಂಬ ಸಣ್ಣ ವಿಷಯ ಥ್ಯಾಂಕ್ಸ್ ವಾಪಸ್ ಹೇಳೋದು. ಬಟ್ ಅವ್ರದ್ದು ಏನು ಪ್ರೀತಿ ಪ್ರೋತ್ಸಾಹ ಇದೆ ಅದನ್ನು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಖುಷಿಯಾಗತ್ತೆ. ಇದು ಎಲ್ಲರೂ ಗೆಲುವು. ನಾವು ಈ ಸೀರಿಯಲ್ನ ಮುಖ್ಯ ಪಾತ್ರಗಳನ್ನ ಮಾಡ್ತಿರೋದ್ರಿಂದ ಆ ಪ್ರೀತಿ ನಮಗೊಂದು ಸ್ವಲ್ಪ ಭಾರ ಜಾಸ್ತಿನೇ ಇದೆ ಅನಿಸುತ್ತೆ. ಭುವಿ ಪಾತ್ರ ಏನು ಬದಲಾಗೋ ಅಂಥ ಅದೇ ಅವಳು ಆ್ಯಸ್ ಅ ವ್ಯಕ್ತಿತ್ವನೇ ಬದಲಾಗೋವಂಥ ವ್ಯಕ್ತಿತ್ವ ಅಲ್ಲ ಅಂತ ಕಾಣುತ್ತೆ. ಅವಳಿಗೆ ಶ್ರೀಮಂತರ ಮನೆಗೆ ಹೋದರೂ ಅವಳದ್ದು ಏನು ಯೋಚನೆ ಇರುತ್ತೆ ಅದು ಹಾಗೇ ಇರುತ್ತೆ. ಹಾಗಾಗಿ ತುಂಬ ತುಂಬ ದೊಡ್ಡ ಮಟ್ಟದ ಬದಲಾವಣೆ ಬೇಕು ಅಂತ ನನಗನ್ಸಲ್ಲ. ಇರೋದ್ರಲ್ಲಿ ಒಂದು ಸ್ವಲ್ಪ ಇದ್ದಿದ್ದಕ್ಕಿಂತ ಮನೇಲಿ ಇವಾಗ ಕೌಸ್ತುಭ ಹೌಸಲ್ಲಿ ಹೇಗಿರ್ತಾ ಇದ್ಲು ಅದಕ್ಕಿಂತ ಆಫೀಸಿಗೆ ಹೋಗುವಾಗ ಹೊರಟಾಗ ಹೇಗೆ ರೆಡಿ ಆಗಿರ್ತಾರೆ ಚೂರು ಡ್ರೆಸ್ಡ್ ಆಗಿರಬಹುದು, ಅಷ್ಟು ಬಿಟ್ಟರೆ. ಅಂದರೆ ನಮ್ಮ ಮನೇಲಿ ನಾವು ಹೆಂಗೋ ಇದ್ದೀವಿ ಅನ್ನೋಕ್ಕಿಂತ ಗಂಡನ ಮನೆಗೆ ಹೋದ್ಮೇಲೆ ಅತ್ತೆ ನೋಡ್ತಾರೆ, ಸುತ್ತಮುತ್ತವ್ರು ನೋಡ್ತಾರೆ ಅಂತ ಒಂದು ಸಣ್ಣ ಮಟ್ಟದ ಒಂದು ಕಾನ್ಷಿಯಸ್ ಎಫರ್ಟ್ ಇರುತ್ತಲ್ಲ, ಅಷ್ಟು ಕಾಣ್ಬೋದು ಅಂತ ನನಗನ್ಸುತ್ತೆ. ಖುಷಿ ಅದು ಜನಗಳ್ಗಲ್ವ. TRP ಈಗ ನೋಡೋಣ ಎಷ್ಟು ಬರುತ್ತೆ ಅಂತ. ಎಲ್ಲ ಸ್ಟಾರ್ಟ್ ಆದಾಗ್ಲಿಂದ ಅದನ್ನು ಹೇಳಿದ್ದೀರಾ, ಅದೇನೋ ಪ್ರಪೋಸಿಂಗ್ ಬರುತ್ತೆ ಅಂತ ನಾವು ನೋಡೋಣ ಈ ಸಾರಿ ಅದೆಷ್ಟು ಟಿ ವಿಲಿ ನೋಡ್ತೀರಾ ಅಂತ. ಇದನ್ನಾದರೂ ಟಿ ವಿಲಿ ನೋಡ್ರಪ್ಪ. ಆಮೇಲೆ ನಮ್ಮ ಬ್ಲೇಮ್ ಮಾಡೋದು ಆರ್ಟಿಸ್ಟ್ಗೆ ಡೇಟ್ ಇಲ್ಲ, ಅವ್ರದ್ದು ಸಿನಿಮಾ ಮಾಡ್ತಿದ್ದಾರೆ ಡೇಟ್ ಕೊಡಲ್ಲ ಅದಕ್ಕೆ ಅಂತ. ನೀವೆಲ್ಲ ಟಿ ವಿಲಿ ನೋಡಿದ್ರೆ ತಾನೇ TRP ಬರೋದು. TRP ಬಂದರೆ ತಾನೇ ಚಾನಲ್ ದುಡ್ಡು ಬರೋದು, ದುಡ್ಡು ಬಂದರೆ ತಾನೇ ಉಳಿಸ್ಕೊಳ್ಳೋದು. ಎಲ್ಲರಿಗೂ ನಾನು ಅದಕ್ಕೆ ನನಗೆ ಎಷ್ಟೇ ಟೈಮ್ ಸಿಕ್ಕಿದ್ರು, ಯಾವಾಗ ಟೈಮ್ ಸಿಕ್ಕಿದ್ರು ನಾನು ಪ್ರತಿಯೊಂದು ಅವ್ರು ಎಡಿಟ್ ನೋಡ್ತೀನಿ, ನಾನು ಲೈಕ್ ಮಾಡ್ತೀನಿ, ಶೇರ್ ಮಾಡ್ತಿರ್ತೀನಿ. ಬಿಕಾಸ್ ನಮಗೂ ಗೊತ್ತಾಗುತ್ತೆ ಟೆಕ್ನಿಕಲಿ ಹೌ ಡಿಫಿಕಲ್ಟ್ ಇಟ್ ಈಸ್. ಅದನ್ನು ಒಂದು ಎಡಿಟ್ ಮಾಡಿ ಅಥವಾ ನಿಮ್ಗೆ ಇಷ್ಟ ಆದವ್ರ ಬಗ್ಗೆ ನೀವು ಒಂದಷ್ಟು ಟೈಮ್ ಕೊಡೋದು. ಇಲ್ಲಿ ನಮ್ಮವ್ರ ಹತ್ರನೇ ಟೈಮ್ ಕೇಳಿದ್ರೆ ಅವ್ರು ನಮ್ಗೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ಪರಿಚಯನೇ ಇಲ್ಲದೆ ಅವರು ಜಸ್ಟ್ ಒಂದು ಪಾತ್ರ ನೋಡಿ, ನಿಮ್ಮ ಕೆಲಸ ನೋಡಿ ಇಷ್ಟಪಟ್ಟು ಈ ಥರ ಎಲ್ಲ ಮಾಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇವತ್ತೊಂದು ದಿನ ಧೈರ್ಯವಾಗಿ ಓಕೆ ನಾವು ಏನೋ ಒಂದು ಮಾಡ್ತೀವಿ ಲೈಫ್ ಅನ್ನೋದಕ್ಕೆ ಅವರೇ ಕಾರಣ, ಅವರು ಜೊತೇಲಿ ಇದ್ದಾರೆ ಅನ್ನೋ ಒಂದು ಧೈರ್ಯನೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ವಿಶ್ವಾಸ ಏನು ಇಟ್ಟಿದ್ದೀರ ಅದನ್ನು ಯಾವಾಗಲೂ ಹೀಗೆ ಕಾಪಾಡ್ಕೋತೀವಿ. ಆ್ಯಂಡ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದು ಇಸ್ ಆರ್ ಜಾಬ್. ಸೊ ಎಂಟರ್ಟೈನ್ ಆಗಿ ಆದಷ್ಟು ಜಾಸ್ತಿ ಟಿ ವಿಲಿ ನೋಡಿ. ಫ್ಯಾನ್ಸ್ಗೆ ಸ್ಪೆಷಲ್ ಆಗಿ ಧನ್ಯವಾದ. ಎಲ್ಲ ಹಾರ್ವಿ ಫ್ಯಾನ್ಸ್, ಕಿರಣ್ ರಾಜ್ ಫ್ಯಾನ್ಸ್, ರಂಜಿನಿ ಫ್ಯಾನ್ಸ್, ರಂಜಿನಿ ಫ್ಯಾನ್ಸ್, ಎಲ್ಲ ಥರದ ಫ್ಯಾನ್ಸ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆದಷ್ಟು ನಿಮ್ಮ ಪೋಸ್ಟ್ ವಿಡಿಯೋಸ್ ಎಲ್ಲ ನೋಡ್ತೀನಿ. ನಾನು ಸಾಕಷ್ಟು ಶೇರ್ ಕೂಡ ಮಾಡಿದ್ದೀನಿ, ಇವರು ಮಾಡ್ತಿರ್ತಾರೆ. ಸೊ ನಿಮ್ಮ ಪ್ರೀತಿಗೆ, ನಿಮ್ಮ ಟೈಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದು ಥರ ಇನ್ನೂ ಹೋಗಿಲ್ವಾ? ಮಾಡಿದ್ದೀವಲ್ಲ, ಇವ್ರು 2 ಸಿನಿಮಾ ಮಾಡಿದ್ದಾರೆ. ಹಾಂ, ನಾನು ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ಅವ್ರು ಈವೆಂಟ್ಸ್ ಅದು ಇದು ಎಲ್ಲ ಹೋಗ್ತಾನೆ ಇರ್ತಾರೆ, ಸಿಕ್ಕಾಗ ಬರ್ತಾರೆ. ಆದರೆ ಅದು ಪರ್ಟಿಕ್ಯುಲರ್ ಆಗಿ ಹಂಗೆ ಆಬ್ವಿಯಸ್ ಆಗಿ ಪ್ಲ್ಯಾನ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನಂದು ಸಂವಾದ ಇದ್ದಾಗ ಬಂದಿದ್ದಾರೆ. ಅಂದರೆ ಪುಸ್ತಕ ಸಿಗ್ನೇಚರ್ ಇವೆಂಟ್ ಇತ್ತು ಮೈಸೂರಿಗೆ, ಆಗ ಎಷ್ಟೋ ಜನ ಅಲ್ಲಿಗೆ ಮೈಸೂರಿಗೆ ಬಂದಿದ್ದರು. ಹಾಗೆಲ್ಲ ಈ ಥರ ಸ್ಟೋರಿಲಿ ಈ ಥರ ಬರ್ತಿದ್ದೀನಿ ಅಂತ ಹೇಳಿದಾಗ ಒಂದಷ್ಟು ಜನ ಬರ್ತಾರೆ. ಅಫಿಷಿಯಲ್ ಫ್ಯಾನ್ ಮೀಟ್ ಅಂತ ಏನೂ ಮಾಡಿಲ್ಲ. ಅದಕ್ಕೊಂದು ಬಲವಾದ ಕಾರಣ ಸಿಕ್ಕಾಗ ಮಾಡ್ತೀವಿ ಮೋಸ್ಟ್ಲಿ. ಮೇಲಿನ ಮೇಲೆ ಅದೇ ಸಂತೋಷದ ವಿಷಯಗಳು ಈಗೆಲ್ಲ ಗುರುತಿಸ್ತಾ ಇದ್ದಾರೆ. ಯೂತ್ ಐಕಾನ್ ಅಂತ ಅನ್ನೋದು ಒಂದು ಅಗೇನ್ ಒಂದು ಭಾರವಾದ ಹೆಸರು, ಯೂತ್ ಐಕಾನ್ ಅಂತ. ಅದಕ್ಕೆ ಸರಿಯಾಗಿ ಅದಕ್ಕೆ ಡಿಸರ್ವಿಂಗ್ ಆಗಿರಬೇಕು, ಅಷ್ಟು ಜವಾಬ್ದಾರಿ ಇಟ್ಕೋಬೇಕು. ಒಬ್ರಿಗೆ ಮಾದರಿ ಆಗೋದು ಅಂದರೆ ತುಂಬ ದೊಡ್ಡ ವಿಚಾರ. ಅದು ರೋಟ್ರಿ ಅಂತ ಒಂದು ದೊಡ್ಡ ಸಂಸ್ಥೆ ಗುರುತಿಸಿದ್ದು, ಮತ್ತು ಅದು ಜಾಸ್ತಿ ನನ್ನ ಬರವಣಿಗೆಯಿಂದ ಗುರುತಿಸಿದ್ದು. ಹಾಗಾಗಿ ಸಪ್ನಾ ಬುಕ್ ಹೌಸ್ ನನ್ನ ರೆಫರ್ ಮಾಡಿದ್ದು. ಸೊ ಆ್ಯಕ್ಟರ್ಗಿಂತ ಹೆಚ್ಚಾಗಿ ರೈಟರ್ ಆಗಿ ಆ ಅವಾರ್ಡ್ ಸಿಕ್ಕಿದ್ದು, ಅದಕ್ಕೆ ನಂಗೆ ತುಂಬ ಖುಷಿ. ಎರಡೂ ಮಾಡ್ತಾ ಹೋಗ್ಬೋದು. ಒಂದನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಳ್ಕೊಬೇಕಾಗತ್ತೆ, ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ಎರಡು ಅಂಗಡಿ ಚೆನ್ನಾಗಿ ಓಡ್ತಿದೆಯಲ್ಲ, ಆದಷ್ಟು ಬ್ಯಾಲೆನ್ಸ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.